ಎಸ್ ಸರ್, ಇದ್ರ ಬಗ್ಗೆ ಈಗ ನಮ್ಮ ಜೊತೆ ಲಕ್ಷ್ಮಣ್ ಕುಂದರ್ ಸರ್ ಮಾತಾಡ್ಲಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗಾಗಲೇ ನಾವು ಸುದ್ದಿಯನ್ನ ನೋಡಿರ್ತೀವಿ. CJ ರಾಯ್ ಅವರು ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ ಸರ್. ಇದು ಒಂದಲ್ಲ, ಹೀಗೇನೆ ತುಂಬಾ ಜನ ಸೂಸೈಡ್ ನ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಮ ಪ್ರಕಾರ? ಇದು ಭಾರತ ದೇಶದಲ್ಲಿ ಆಗುವಂತ ಒಂದು ವಿಚಿತ್ರ ಘಟನೆ. ದೇಶದ ಇಲ್ಲಿ ರಾಜಕಾರಣಿಗಳಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ಏನಿದೆ ಅಲ್ಲ, ಅದರ ನಡುವಿನ ಒಂದು ಇದು ಎಂತ ಹೇಳ್ತಾರೆ, ಇದೊಂದು ಬ್ರಿಡ್ಜ್. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರೆ, ಕರೆಕ್ಟ್. ಅವರ ಲೈಫ್ಗೆ ಏನೂ ಗ್ಯಾರಂಟಿ ಇರೋದಿಲ್ಲ. ಟ್ಯಾಕ್ಸ್ ಕಟ್ತಾರೆ, ತರದ ಟ್ಯಾಕ್ಸ್ ಗಳನ್ನು ಕಟ್ತಾರೆ, ಕಟ್ತಾ ಅವರು ಸಂಬಳ ಕೊಡ್ತಾರೆ, ಮತ್ತೆ ಅವರ ಆ ಸಂಸ್ಥೆಯನ್ನು ಬೆಳೆಸ್ತಾರೆ. ಸಂಸ್ಥೆಯಲ್ಲಿ ಸಾವಿರಾರು ಜನರು ಕೆಲಸಕ್ಕಿರ್ತಾರೆ. ಇವರ ಎಲ್ಲಾ ಆಗು ಹೋಗುಗಳನ್ನೆಲ್ಲ ಈ ವ್ಯಾಪಾರಸ್ಥರು ನೋಡ್ಕೊಳ್ತಿರ್ತಾರೆ. ಗವರ್ಮೆಂಟ್ ಟ್ಯಾಕ್ಸ್ ತಗೊಳ್ತದೆ. ಆದ್ರೆ ಆ ಟ್ಯಾಕ್ಸ್ ತಗೊಂಡ ನಂತರ ಗವರ್ಮೆಂಟ್ ವ್ಯಾಪಾರಸ್ಥರಿಗೆ ಅಥವಾ ಜನರಿಗೆ ಏನು ಕೊಡ್ಬೇಕಲ್ಲ, ಆ ಗ್ಯಾರಂಟಿಯನ್ನು ಯಾವುದನ್ನು ಗವರ್ಮೆಂಟ್ ಕೊಡೋದಿಲ್ಲ. ಕರೆಕ್ಟ್. ಇಂತ ವ್ಯವಸ್ಥೆಗಳು ತುಂಬಾ ಆಗಿದೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿ ವಿಶ್ವಾಸ್ ಭಾವ ಬಿಲ್ಡರ್ಸ್ ಅಂತ ಇದ್ರು. ಅವರು ಸರ್ವಿಸ್ ಟ್ಯಾಕ್ಸ್ ಸರಿಯಾಗಿ ಇದೆಲ್ಲ ಆಗದೆ ಎಲ್ಲ ಒಂದು 50-60 ಫ್ಲಾಟ್ ಗಳನ್ನು, ದೊಡ್ಡ ಫ್ಲಾಟ್ ಗಳನ್ನು ಕಟ್ಟಿದವರು. ಈಗ ಅವರು ಮಂಗಳೂರಲ್ಲಿ ಇಲ್ಲ. ಎಲ್ಲಾ ವ್ಯಾಪಾರವನ್ನು ಬಿಟ್ಟರು. ಅವರು ಪಾಪ ಎಲ್ಲಿವರೆಗೆ ಅಂದ್ರೆ ಲಾಸ್ಟ್ಗೆ ಸೆಂಟ್ ಮಾಡ್ತಿದ್ರು. ಸೆಂಟ್ 1,000 ಜನಕ್ಕೆ ಕೆಲಸ ಕೊಡ್ತಾ ಇದ್ದವರು, ಒಂದು 300 ಜನಕ್ಕೆ 200 ಜನಕ್ಕೆ ಕೆಲಸ ಕೊಡ್ತಿದ್ದವರು ಮನೆ ಈ ಮಸೀದಿ ಹೊರಗಡೆ ಮತ್ತೆ ಬೇರೆ ಬೇರೆ ಅಂಗಡಿಗೆ ಹೋಗಿ ಸೆಂಟ್ ಮಾಡ್ತಾ ಇದ್ರು. ಪರ್ಫ್ಯೂಮ್ ಗಳನ್ನ ಮಾಡ್ತಾ ಇದ್ರು. ಅದೇ ರೀತಿ ಸುಧೀರ್ ಘಾಟೆ ಅಂತ ಇದ್ರು. ಅವರು 1000 ಕೋಟಿಯ ಟರ್ನ್ ಓವರ್ ಇದ್ದವರು. ಅಡ್ವರ್ಟೈಸ್ ಕೊಡ್ತಾ ಇದ್ದವರು ಉದಯವಾಣಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೆ. ಸೊ ಅವರಿಗೆ ಇಂಥದೇ ಒಂದು ಪರಿಸ್ಥಿತಿ ಬಂತು ಸರ್ವಿಸ್ ಟ್ಯಾಕ್ಸ್ ಇದು. ಆ ನಂತರ ಅವರು ಮುಚ್ಚಬೇಕಾಯ್ತು ಇಡೀ ಕಂಪನಿಯನ್ನೇ. ಅವರು ಎಲ್ಲಾ ಕಂಪನಿಗೆ ಮುಚ್ಚಿದ್ರು. ಮತ್ತೆ ಅವರಿಗೆ ದೊಡ್ಡ ಒಂದು ಎಂತ ಹೇಳ್ತಾರೆ, ಆರೋಗ್ಯದಲ್ಲಿ ಏರುಪೇರು ಆಯ್ತು. ಅವರು ಕೂಡ ಸತ್ತು ಹೋದ್ರು. ಸಿದ್ಧಾರ್ಥ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರಿಗೆ ಬಂದು ಕಾಫಿ ಡೇ ಅವರು ಸತ್ತದ್ದು. ನೇತ್ರಾವತಿ ಬ್ರಿಡ್ಜ್ಗೆ ಹಾರಿ ಅದು ಎಲ್ಲಿ, ಅದು ಆ ಒಂದು ಇದು ತನಿಖೆ ಎಲ್ಲಿಗೆ ಮುಟ್ಟಿದೆ ಅಂತ ಏನು ಇಲ್ಲ, ಅದು ಅಲ್ಲಿಗೆ ಮುಗಿತಿದೆ. ಇದು ಕೂಡ ಹಾಗೆ ಅಂತ ಮಾತಾಡ್ತಿದ್ದು CJ ರಾಯ್ ಅವ್ರದ್ದು ಕೂಡ ಹಾಗೆ. ನಾನು ಅದನ್ನು ಎಲ್ಲವನ್ನು ತರ್ತಾ ಇದ್ದೇನೆ ಅಲ್ಲಿಗೆನೆ. ಏನಂದ್ರೆ ಈ ವ್ಯಾಪಾರ ಮಾಡುವವರು ಏನಿರ್ತಾರೆ, ಕರೋನಾದ ಟೈಮಲ್ಲಿ ವಿದೇಶಗಳು ಅಂದ್ರೆ ಸ್ಪೆಷಲಿ ನಮ್ಮ ಜರ್ಮನ್ ಗವರ್ಮೆಂಟ್ ಅಂತೆ ಒಂದು 100 ಜನ ಕೆಲ್ಸಕ್ಕಿದ್ರೆ ಅವರ 70% ಸ್ಯಾಲರಿಯನ್ನು ಗವರ್ಮೆಂಟ್ ಕೊಟ್ಟಿದೆ. 30% ಮಾತ್ರ ನಾವು ಕೊಡ್ಲಿಕ್ಕೆ. ಅಂದ್ರೆ ಬೆಂಬಲ ಹೇಗಿರ್ತದೆ ಅಂದ್ರೆ, ಒಂದು ಗವರ್ಮೆಂಟ್ ಇದು ಬೆಂಬಲ ಜನರ ನಡುವಿನಲ್ಲಿ ಹೇಗಿದೆ ಅಂತ. ಮತ್ತೆ ಇವನೇನು ಟ್ಯಾಕ್ಸ್ ಕಟ್ಟಿರ್ತಾನೆ ಇಲ್ಲಿವರೆಗೆ, ಅದಕ್ಕೆ ತಕ್ಕಾಗಿ ಅವನ ಅಕೌಂಟ್ಗೆ ಹಣ ಬಿದ್ದಿದೆ. ಗವರ್ಮೆಂಟ್ ಟ್ಯಾಕ್ಸ್ ರಿಫಂಡ್ ಮಾಡಿದೆ. ಅಂದ್ರೆ ಅವನಿಗೆ ಒಂದು ಮುರಾಲ್ ಅನ್ನೋದು ಪುನಃ ಒಂದು ಗಟ್ಟಿ ಮಾಡಿ ಕೊಟ್ಟಿದೆ. ಅಂದ್ರೆ ಆ ಟೈಮಲ್ಲಿ ಏನಿಲ್ಲ, ಝೀರೋ ಮಾಡಿದೆ ಗವರ್ಮೆಂಟ್. ನಾವೇನು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಹಾಗೆ ಅಲ್ಲ, ಎಷ್ಟು ಕಂಪನಿಗಳು ಬಂದಾಯ್ತು ಲೆಕ್ಕ ಮಾಡಿ. ಇಂಡಿಯಾದಲ್ಲಿ ಎಷ್ಟು ಕಂಪನಿಗಳು ಬಂದಾಗಿದೆ, ಎಷ್ಟು ಜನ ಬೀದಿಗೆ ಬಂದಿದ್ರು. ಗವರ್ಮೆಂಟ್ಗೆ ಏನೂ ಲೆಕ್ಕ ಇಲ್ಲ. ಆದ್ರೆ ಜನರು ಮಾತ್ರ ರೋಡ್ಗೆ ಬಂದ್ರು. ಮರ್ಯಾದೆಯನ್ನು ಕಳ್ಕೊಂಡವರು ಪಾಪ ಮೇಲಿಂದ ಕೆಳಗೆ ಹಾರಿದ್ರು. ಎಷ್ಟೋ ಜನ ಮೇಲ್ಗಡೆಯಿಂದ ಕೆಳಗೆ ಹಾರಿದ್ದಾರೆ ಅಥವಾ ಬೇರೆ ಬೇರೆ ರೀತಿ ಸುಸೈಡ್ ಮಾಡಿದ್ದಾರೆ. ಸೊ ಅದೇ ಹೇಳುದು ನಾನು, ಗವರ್ಮೆಂಟ್ ಗೆ ಯಾವ ಇದಕ್ಕೂ ಲೆಕ್ಕ ಇಲ್ಲ ಇಲ್ಲಿ. ಅವರ ಇದಕ್ಕೆ ಲೆಕ್ಕ ಇಲ್ಲ. ಟ್ಯಾಕ್ಸ್ ಅನ್ನು ತಗೊಳ್ತದೆ, ಎಷ್ಟು ಬೇಕಷ್ಟು ಬಾಸ್ತದೆ. ನಿಜವಾಗಿ ತಗೊಳ್ಬೇಕಾದಂತ ಟ್ಯಾಕ್ಸ್ GST ಒಂದು ಸಾಧಾರಣ ಒಂದು 6 ರಿಂದ 8%.
ಓಕೆ 18 ಅಲ್ಲ 20 ಅಲ್ಲ 24 ಅಲ್ಲ 28% ಟ್ಯಾಕ್ಸ್ ಅನ್ನು ತಗೊಳ್ತಾ ಇದ್ರು ಗವರ್ಮೆಂಟ್. ಹ್ಮ್ ಬೇರೆ ಬೇರೆ ರೀತಿಯಿಂದ ತಗೊಳ್ತದೆ. ಹ್ಮ್ 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 ನಮ್ಗೆ ಉಳಿಯುವುದೇ ಆ GST ಹಣ. ಹೌದು ನಾವು ಪ್ರತಿ ತಿಂಗಳದನ್ನು ಲೆಕ್ಕ ಮಾಡಿ ನಾವು ಕೊಡ್ಬೇಕು ಅಷ್ಟೇ. ಕರೆಕ್ಟ್. ಇಲ್ಲಿ ನಾವು ಏನ್ ಗೊತ್ತಾ, ಗವರ್ಮೆಂಟ್ ಅನ್ನು ನಟಿಸುವ ಒಂದು ಇದಾಗಿದ್ದೇವೆ ನಡುವಿನಲ್ಲಿ ಅಷ್ಟೇ, ಈ ವ್ಯಾಪಾರಸ್ಥರೆಲ್ಲ. ಅದು ಯಾರೇ ವ್ಯಾಪಾರಸ್ಥರೇ ಇರ್ಲಿ, ನಿಜವಾಗಿ ಅವ್ರ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ಏನಂತ ಈಗಿನ ಪರಿಸ್ಥಿತಿ. ನಾವು ಟ್ಯಾಕ್ಸ್ ಅನ್ನು ಸಾಧಾರಣ ಟ್ಯಾಕ್ಸ್ ಕಟ್ಟುವಾಗ 40ರಿಂದ 50% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದು ಈಗಿನ ಪರಿಸ್ಥಿತಿ. ಹೌದು ಹೌದು. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್.